ಛಲ ಬಿಡಬೇಡ ನಿನ್ನನ್ನು ಗೇಲಿ ಮಾಡಿದವರ ವಿರುದ್ಧ. ಛಲ ಬಿಡಬೇಡ ನಿನ್ನನ್ನು ನೋಡಿ ಹೊಟ್ಟೆ ಉರಿ ಪಟ್ಟುಕೊಳ್ಳುವವರ ವಿರುದ್ಧ. ಛಲ ಬಿಡಬೇಡ ನಿನ್ನನ್ನು ಹೀಯಾಳಿಸಿದವರ ವಿರುದ್ಧ. ನಿನ್ನ ಯೋಗ್ಯತೆ ಏನೆಂದು ಅವರಿಗೆ ತೋರಿಸು. ಮನಸ್ಸು ಮಾಡಿದರೆ ನಿನ್ನಿಂದ ಎಲ್ಲವೂ ಸಾಧ್ಯ ಎಂದು ತೋರಿಸು. ನಿನಗೆ ಯೋಗ್ಯತೆ ಇಲ್ಲ ಎಂದ ಜನರು ನಿನ್ನ ಮುಂದೆ ತಲೆ ತಗ್ಗಿಸುವಂತೆ ಮಾಡು. ನಿನ್ನ ಜೀವನ ನಿಂತ ನೀರಿನ ಹಾಗೆ ಆಗಬಾರದು, ಚಲಿಸುವ ಮೋಡದಂತೆ ಆಗಲಿ. ಉಪಯೋಗವಿಲ್ಲದ ಹಾಳಾದ ನೀರಿನಿಂದಲೂ ಬೆಂಕಿಯನ್ನು ಆರಿಸಬಹುದು. ಹಾಗೆಯೇ ನಿನ್ನ ಯೋಗ್ಯತೆಯನ್ನು ನೀನು ಜಗತ್ತಿಗೆ ತೋರಿಸು. ಜನರ ಮಾತಿಗೆ ಕಿವಿಗೊಡದೆ ನಿನ್ನ ಗುರಿಯ ಕಡೆ ಗಮನವಿರಿಸು. ಕಷ್ಟ ಇದ್ದಾಗ ಬಾರದ ಜನರು ಸತ್ತಾಗ ಬಂದು ಕಣ್ಣೀರು ಹಾಕ್ತಾರೆ. ಅಂಥ ಜನರ ಮುಂದೆ ನೀನು ಏನಾದರೂ ಸಾಧಿಸಿ ತೋರಿಸು. ಸತ್ತ ಮೇಲೆ ಬದುಕುವುದು ಹೇಗೆ ಎಂದು ಸಾಧಿಸಿ ತೋರಿಸು. ಗೆದ್ದಾಗ ಎಷ್ಟು ಖುಷಿ ಪಡ್ತೀಯ, ಸೋತಾಗ್ಲೂ ಅಷ್ಟೇ ಖುಷಿಯಿಂದಿರು. ಸೋಲು ಗೆಲುವು ಎರಡೂ ಶಾಶ್ವತವಲ್ಲ. ಅವಕಾಶ ಎಲ್ಲರಿಗೂ ಸಿಗುತ್ತದೆ, ಅದನ್ನು ಸರಿಯಾಗಿ ಉಪಯೋಗಿಸು. ನಮ್ಮನ್ನು ಹರಸುವ ಕೈಗಳಿರುವಾಗ ಏನನ್ನೂ ಸಾಧಿಸಬಹುದು. ಸಮಸ್ಯೆಗಳೇ ಇಲ್ಲದ ಜೀವನವಿಲ್ಲ, ನಷ್ಟ ಇಲ್ಲದ ಉದ್ಯೋಗವಿಲ್ಲ, ಕಷ್ಟ ಇಲ್ಲದ ವ್ಯವಸಾಯವಿಲ್ಲ. ಇವೆಲ್ಲವನ್ನು ಎದುರಿಸಿ ಜಯ ಸಾಧಿಸು. ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬ ವಿವೇಕಾನಂದರ ಮಾತಿನಂತೆ ನಿನ್ನ ಗುರಿ ಸಾಧನೆಯನ್ನು ನೀನು ತಲುಪುವವರೆಗೂ ನಿನ್ನ ಛಲ ನೀನು ಬಿಡಬೇಡ. ಹಾಳು ಮಾಡುವ ಕೈ ಒಂದಿದ್ದರೆ ಕಾಪಾಡುವ ಕೈ ಒಂದು ಇದ್ದೇ ಇರುತ್ತದೆ. ಅಂತೆಯೇ ನಿನ್ನನ್ನು ಕಾಪಾಡೋ ಶಕ್ತಿ ಒಂದು ಇದ್ದೇ ಇರುತ್ತದೆ ನಿನ್ನ ಹಿಂದೆ. ಸಮಯವನ್ನು ವ್ಯರ್ಥ ಮಾಡದೆ ನಿನ್ನ ಗುರಿಯನ್ನು ನೀನು ತಲುಪೋ ದಾರಿ ಕಂಡುಕೋ. ಛಲ ಬಿಡದೆ ಅದನ್ನು ಸಾಧಿಸು.